ಇನ್ನು ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತಾ? ಯಾಕೋ ಆ ಸುಳಿವು ಸಿಕ್ಕಿದೆ. RBI ಗವರ್ನರ್ ಖುದ್ದು ಇದರ ಸುಳಿವನ್ನು ಕೊಟ್ಟಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಬಹುದು ಅಂದಿದ್ದಾರೆ ಗವರ್ನರ್. ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ, ಇದೇ ರೀತಿ ಯುದ್ಧ ಮುಂದುವರೆದರೆ ತೈಲ ಬೆಲೆಯನ್ನು ಏರಿಸಲೇಬೇಕಾಗತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಯಾಕಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟರ ಮಟ್ಟಿಗಿದೆ ನಾವು ನೋಡ್ತಾ ಇದ್ದೀವಿ. ಅದರ ಎಫೆಕ್ಟ್ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಸಂಜಯ್ ಮಲ್ಹೋತ್ರಾ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತಾ? ಯಾಕೋ ಆ ಸುಳಿವು ಸಿಕ್ಕಿದೆ. RBI ಗವರ್ನರ್ ಖುದ್ದು ಇದರ ಸುಳಿವನ್ನು ಕೊಟ್ಟಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಬಹುದು ಅಂದಿದ್ದಾರೆ ಗವರ್ನರ್. ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ, ಇದೇ ರೀತಿ ಯುದ್ಧ ಮುಂದುವರೆದರೆ ತೈಲ ಬೆಲೆಯನ್ನು ಏರಿಸಲೇಬೇಕಾಗತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಯಾಕಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟರ ಮಟ್ಟಿಗಿದೆ ನಾವು ನೋಡ್ತಾ ಇದ್ದೀವಿ. ಅದರ ಎಫೆಕ್ಟ್ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಸಂಜಯ್ ಮಲ್ಹೋತ್ರಾ ಈ ಮಾತನ್ನು ಹೇಳಿದ್ದಾರೆ.